ನೋಡಿ, ಈ ಬಾರಿ ಕೊಡದೇ ಇದ್ರೆ ಕೇಳಿದ ಸ್ಥಾನಮಾನ ಹೆಂಗೆ ಅನ್ನುವಂಥ ಪ್ರಶ್ನೆ. ಈ ಬಾರಿ ಗ್ಯಾರಂಟಿ ಬಂಡಾಯ ದರ್ಶನ ಆಗ್ಬೋದಾ? MLCಗಳೇ ಕೊಡಲ್ವಂತೆ ಉತ್ತರದ ಕಡೆ ಗಮನ. ಸರ್ಕಾರದ ಸಮರ್ಥನೆಗೆ ನೋಡ್ಕೋಬೇಕಂತೆ ಬೇರೆ ಜನ. ಹಿಂಗಾದ್ರೆ ಪರಿಷತ್ನಲ್ಲೂ ಕೂಡ ಸರ್ಕಾರದ ಒಗ್ಗಟ್ಟಿನ ಪತನ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು, ಯಾರನ್ನು ಸಮಾಧಾನ ಮಾಡಬೇಕು, ಹೇಗೆ ಸಮಾಧಾನ ಮಾಡಬೇಕು, ಹೀಗೆ ಹಲವು ಪ್ರಶ್ನೆಗಳು ಮೂಡ್ತಾ ಇರೋದು ನಮ್ಮ ಕಣ್ಣೆದುರುಗಡೆ ಇದೆ. ಹಾಗಿದ್ರೆ ಈ ವಿಧಾನ ಪರಿಷತ್ನ ವಿಚಾರದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಆಗೋದ್ರ ಜೊತೆಗೆ ವಿಧಾನಸೌಧದ ಕಥೆಯೂ ಕೂಡ ಇಲ್ಲಿ ಚರ್ಚೆಗೆ ಬರುತ್ತೆ. ಏನು ಹೇಳಿದ್ದಾರೆ ಗುಸುಗುಸು ಗೋವಿಂದಣ್ಣ ವೀರೇಂದ್ರಗೆ ಕೇಳೋಣ. ವೀರೇಂದ್ರ, ಈಗ ನೀವು ವರ್ತಮಾನವನ್ನೇ ಎಲ್ಲ ವಿಚಾರವನ್ನೇ ತಿಳಿಸಿದ್ರಿ, ವಿಧಾನ ಪರಿಷತ್ನಲ್ಲಿ ಯಾವ ರೀತಿಯ ಕಾಂಪಿಟೇಷನ್ ಇದೆ, ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ನಿಮ್ಮ ಗುಸುಗುಸು ಗೋವಿಂದಣ್ಣ ವಿಧಾನಸೌಧದ ಕತೆ ಏನಾರು ಹೇಳಿದ್ರಾ? ವಿಧಾನಸೌಧದಲ್ಲಿಯೂ ಕೂಡ ಸೇಮ್ ಕತೆನೇ ಆಗ್ತಿದೆಯಲ್ಲ. ಸೊ ವಿಧಾನಸೌಧದ ಕತೆ ಏನು? ಅಲ್ಲಿ ಯಾರು ಚೀಫ್ ವಿಪ್ಪು? ಅಲ್ಲಿ ಕತೆ ಏನು? ವಿಧಾನಸಭೆ ಪಾಟೀಲ್ರೆ, ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ನೋಡಿ, ಈಗ ಅಶೋಕ್ ಪಟ್ಟಣ್ಣವ್ರು ಇದ್ದಾರೆ ಅಲ್ವಾ ಪಾಟೀಲ್ರೆ? ಅಶೋಕ್ ಪಟ್ಟಣ್ಣವರು ಚೀಫ್ ವಿಪ್ ಆಗಿದ್ದಾರೆ. ಸಹಜವಾಗಿ ಈಗ ಏನಾಯಿತು, ಯಾಕೆ ವಿಧಾನ ಪರಿಷತ್ತಲ್ಲಿ ಚರ್ಚೆ ಬಂತು? ನೀವು ಹೇಳಿದಾಗೆ ಸಲೀಂ ಅಹಮದ್ ಅವರು ಚೀಫ್ ವಿಪ್ ಇದ್ರು ವಿಧಾನ ಪರಿಷತ್ತಲ್ಲಿ, ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರಾಗಿದ್ದರು. ಅವರೀಗ ಸಭಾಪತಿ ಆಗ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಅಲ್ಲಿ ಚೀಫ್ ವಿಪ್ ಪೋಸ್ಟ್ ಖಾಲಿ ಆಗ್ತಾ ಇದೆ. ಹೀಗಾಗಿ ಕಾಂಪಿಟೇಷನ್ ಅಲ್ವಾ ಪಾಟೀಲ್ರೆ? ಆದರೆ ವಿಧಾನಸಭೆಯಲ್ಲಿ ನೋಡಿ, ಯಾರು ಸಭಾಧ್ಯಕ್ಷರಾಗಿದ್ದರು UT ಖಾದರ್ ಅವರು ಮಂತ್ರಿ ಆದರು. ಹಾಗೆ ಉಪಸಭಾಧ್ಯಕ್ಷರಾಗಿದ್ದಂಥವರು ಈಗ ಅವರೂ ಮಂತ್ರಿ ಆದರು, ಲಮಾಣಿ ಅವರು, ರುದ್ರಪ್ಪ ಲಮಾಣಿ ಅವರು. ಈಗ ಆ ಸ್ಥಾನಕ್ಕೆ ಯಾರ್ಯಾರು ಅಂತಲೂ ನಿಗದಿ ಮಾಡಿಬಿಟ್ಟಿದ್ದಾರೆ. ಆದರೆ ಚೀಫ್ ವಿಪ್ ಪೋಸ್ಟು ಖಾಲಿ ಆಗಿಲ್ಲ, ಅವರಿನ್ನೂ ಇದ್ದಾರೆ. ಯಾರು? ಅಶೋಕ್ ಪಟ್ಟಣ್ಣವ್ರು ಇದ್ದಾರೆ. ಹೀಗಾಗಿ ನೋಡಿ, ಮತ್ತೊಂದು ಬಹಳ ದೊಡ್ಡ ವ್ಯತ್ಯಾಸ ಏನು ಗೊತ್ತಾ ಪಾಟೀಲ್ರೆ? ಈಗ ನೋಡಿ, ಎಲ್ರಿಗೂ ಅರ್ಥ ಆಗೋಗ್ಬಿಟ್ಟಿದೆ. ಏನಂತ ನೋಡಪ್ಪ, MLAಗಳಿಗೆ ಅಂತಂಥ ಘಟಾನುಘಟಿಗಳಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಇನ್ನು MLCಗಳಿಗೆ ಎಲ್ಲಿ ಮಾಡ್ತಾರೆ? ಎಷ್ಟು ಜನಕ್ಕೆ ಮಾಡ್ತಾರೆ? MLCಗಳಿಗಂತೂ ಸಿಗೋದಿಲ್ಲ. ಯಾರೋ ಒಬ್ರಿಗೆ ಸಿಗಬೇಕಿತ್ತು, ಅದನ್ನು ಕೂಡ ತಡೆದುಬಿಟ್ರು. ಹಿಂಗಿರುವಾಗ ನಮಗಂತೂ ಸಿಗೋದಿಲ್ಲ. ಇನ್ನು ಸಿಕ್ಕರೆ ಚೀಫ್ ಪೋಸ್ಟ್ ಸಿಕ್ಕರೆ ದೊಡ್ಡದು ಅಂತೇಳಿ ಆ ಲಾಬಿ ಮಾಡ್ತಾ ಇದ್ದಾರೆ. ಆದರೆ MLAಗಳು ಏನಾದ್ರು ಚೇಂಜಸ್ ಆದರೆ, ಏನಾದರೂ ಒಂದು ವೇಳೆ ಪಾಟೀಲ್ರೆ ಸಚಿವ ಸಂಪುಟ ಪುನರ್ರಚನೆ ಅಂತ ಹೇಳಿ ಅಂದರೆ ಹೇಳಿದ್ರಲ್ಲ ಮೊನ್ನೆ, ಇದು ಸ್ವತಃ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಧಿವೇಶನ ನಂತರ ಸಣ್ಣ ಪುಟ್ಟ ಬದಲಾವಣೆ ಆಗುತ್ತೆ ಸಚಿವ ಸಂಪುಟದಲ್ಲಿ ಅಂತ ಹೇಳಿದಾರಲ್ಲ. ಹಾಗೇನಾದರೂ ಆದರೆ ನಮಗೆ ಅವಕಾಶ ಸಿಕ್ಕರೆ ಅಂತಲೇ MLAಗಳು ಇನ್ನೂ ಆ ಮಂತ್ರಿ ಸ್ಥಾನಕ್ಕೋಸ್ಕರನೇ ಪ್ರಯತ್ನ ಮಾಡ್ತಾ ಇರ್ತಾರೆ ವಿನಃ ಈ ಚೀಫ್ ವಿಪ್ ಪೋಸ್ಟ್. ಎಷ್ಟೋ ಜನ MLAಗಳು ಏನು ಹೇಳ್ತಾರೆ ಗೊತ್ತಾ ಪಾಟೀಲ್ರೆ? ಎಷ್ಟೋ ಜನ MLAಗಳು ನೀವು ಆಫ್ ದ ರೆಕಾರ್ಡ್ ಕೇಳಿ ನೋಡಿ, ಅಯ್ಯೋ ಅದು ವಾಚ್ಮ್ಯಾನ್ ಕೆಲಸ ಇದ್ದಂಗೆ, ಅದು ಯಾರಿಗೆ ಬೇಕು ಅಂತೇಳಿ ಎಷ್ಟೋ ಜನ ಹೇಳಿದ್ದಿದೆ. ಆದರೆ ನೋಡಿ, ಈ ಕಡೆ ಪರಿಷತ್ತಲ್ಲಿ ಅದಕ್ಕೆ ಲಾಬಿ. ಯಾಕೆ ಗೊತ್ತಾ? ಚೀಫ್ ವಿಪ್ ಪೋಸ್ಟ್ ಅಂದರೆ ಮತ್ತೇನಲ್ಲ ಪಾಟೀಲ್ರೆ, ಅದೇನೆಂದರೆ ಈ ಶಾಸಕರೆಲ್ಲ ಇರ್ತಾರಲ್ಲ, ಈ ಶಾಸಕರನ್ನೆಲ್ಲ ಹಿಡಿದಿಟ್ಟುಕೊಳ್ಳುವ, ಅವರ ಹಾಜರಾತಿಯನ್ನು ಖಾತರಿಪಡಿಸಿಕೊಳ್ಳುವ, ಅವರಿಗೆ ವಿಪ್ ಇಶ್ಯೂ ಮಾಡುವ, ಈ ರೀತಿ. ಅಂದರೆ ಶಾಸಕರ ಜವಾಬ್ದಾರಿಗೆ ಸ್ಕೂಲಲ್ಲಿ ಒಬ್ಬರು ಲೀಡರ್ ಅಂತಲೇ ಮಾಡ್ತಿದ್ರಲ್ಲ, ಈಗ ನಿಮ್ಮ ಸೆಕ್ಷನಿಗೆ ನೀವೇ ಲೀಡರ್ ಆಗಿರ್ತಿದ್ರಿ, ಹಾಗೆ ಲೀಡರ್ ಇದ್ದಂಗೆ ಅವರು ಟೀಚರ್ ಇಲ್ಲದೆ ಇದ್ದಾಗ ಎಲ್ಲ ನೋಡ್ಕೋಬೇಕಲ್ಲಿ. ಹಾಗೆ ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ನಾಯಕನಾಗಿದ್ದರೂ ಕೂಡ ಅವರು ಒಬ್ಬೊಬ್ಬರು MLA ಮೇಲೆ ಎಲ್ಲೆಲ್ಲಿದ್ದಾರೆ ಅಂತಲೇ ಕಣ್ಣಿಡೋಕ್ಕಾಗಲ್ಲ. ಆ ಸದನ ಕರೆಸ್ಬೇಕು, ಇವತ್ತು ಬಿಲ್ ಪಾಸ್ ಆಗೋದಿದೆ, ಕರ್ಸೋದು ಯಾರು? CM ಫೋನ್ ಮಾಡಲ್ಲ, ಚೀಫ್ ವಿಪ್ ಫೋನ್ ಮಾಡೋದು. ಅದಕ್ಕೆ ಅವ್ರು ಹೇಳ್ತಿರ್ತಾರೆ, ಇದೊಂಥರ ವಾಚ್ಮನ್ ಕೆಲಸನಪ್ಪ, ಯಾರಿಗೆ ಬೇಕಪ್ಪ ಇದು ಅಂತೇಳಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ನೀವು ಚೀಫ್ ವಿಪ್ ಆಗಿರೋರಿಗೂ ಕೇಳಬೇಕಿದ್ದನ್ನು ಫೋನ್ ಮಾಡಿ. ಹೀಗಾಗಿ ಅಲ್ಲಿ ಅಷ್ಟು ಲಾಬಿ ಇಲ್ಲ. ಸಿಕ್ಕರೆ ಮಂತ್ರಿ ಸ್ಥಾನವೇ ಸಿಗಲಿ, ಯಾರಿಗೆ ಬೇಕು ವಾಚ್ಮನ್ ಕೆಲಸ ಅಂತಲಿ ಎಷ್ಟೋ ಜನ ಆಫ್ ದ ರೆಕಾರ್ಡ್ ಹೇಳ್ತಾರೆ ಪಾಟೀಲ್ರೆ. ಹೀಗಾಗಿ ಅಲ್ಲಷ್ಟು ಲಾಬಿ ಇಲ್ಲ, ಇಲ್ಲಿ ಲಾಬಿ ನಡೀತಾ ಇದೆ. ಇದೇ ವ್ಯತ್ಯಾಸ ಪಾಟೀಲ್ರೆ. ಗೋವಿಂದಣ್ಣ ಫಾಸ್ಟ್ ಅಂತ ಗೊತ್ತಿತ್ತು, ಆದರೆ ನಮ್ಮ ಸೆಕ್ಷನ್ಗೆ ನಾನೇ ಲೀಡರ್ ಆಗ್ತಾ ಇದ್ದೆ ಅಂತ ತಿಳ್ಕೊಳ್ಳೋಷ್ಟ್ರ ಮಟ್ಟಿಗೆ ಫಾಸ್ಟ್ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನೋಡಿ ಹೆಂಗೆ ಹೇಳ್ತೀವಿ ನಾವು, ಅದು ಇಂಟ್ಯೂಷನ್ ಅಂತಾರೆ ಅದಕ್ಕೆ ಪಾಟೀಲ್ರೆ. ಇಂಟ್ಯೂಷನ್, ಅದರಿಂದ ಬಂದ್ಬಿಡುತ್ತೆ ಕೆಲವೆಲ್ಲ. ಈಗ ಮುಂದೆ ಕತೆ ಏನು? ಈಗ ಒಂದು ಕಾಲ ಇತ್ತು ಈ ಚೀಫ್ ವಿಪ್ಪು ಮತ್ತೊಂದು ಮಗದೊಂದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲೋ ಏನೋ, ಐ ನಾಟ್ ಶೋರ್. ಬಟ್ ಈಗ ಇಷ್ಟೊಂದು ಪೈಪೋಟಿ ಯಾಕೆ? ಏನು ಕತೆ ಪಾಟೀಲ್ರೆ? ಈಗ ಪರಿಷತ್ತಲ್ಲಿ ಏನಾಗಿದೆ, ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ ಏನಂತ. ಈಗ ಇದೇ ನಾಗರಾಜ್ ಯಾದವ್ ಅವ್ರು ಎಷ್ಟೋ ಸತಿ ಹೇಳಿದ್ದಾರೆ, ನಂಗೆ ಸಭಾಪತಿ ಪೀಠ ಬೇಡಪ್ಪ, ಕೊಟ್ಟರೆ ಉಪಸಭಾಪತಿ ಕೊಡಿ ಸಾಕು ಅಂತ. ಅವ್ರು ಕೇಳ್ತಾ ಇದ್ದಿದ್ದು ಉಪಸಭಾಪತಿ ಸ್ಥಾನವನ್ನು. ಅದೇ ಫಸ್ಟ್ ಪ್ರಿಫರೆನ್ಸ್ ಅವ್ರದ್ದು ಅದೇ ಇದ್ದಿದ್ದು. ಆದರೆ ಯಾವಾಗ ಉಮಾಶ್ರೀ ಅವರು ಆ ಸ್ಥಾನಕ್ಕೆ ಅಂತಲಿ ಲಿಸ್ಟಲ್ಲೇ ಬಂದ್ಬಿಡ್ತಲ್ಲ ACCಯಿಂದ, ಆವಾಗ ಇದಕ್ಕೆ ಪಟ್ಟು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ನೋಡಿ, ಮಂಜುನಾಥ್ ಭಂಡಾರಿ ಅವ್ರ ಹೆಸರು ಸಂಭಾವ್ಯ ಪಟ್ಟಿಯಲ್ಲಿ, ಮಂತ್ರಿಗಳ ಸಂಭಾವ್ಯ ಪಟ್ಟಿಯಲ್ಲಿ ಮಂಜುನಾಥ್ ಭಂಡಾರಿ ಅವ್ರ ಹೆಸರಿತ್ತು. CM ಲಿಸ್ಟಲ್ಲೇ ಹೋಗಿತ್ತು, ಬಟ್ ಸಿಗಲಿಲ್ಲ. ಇನ್ನೇನು ಮಾಡ್ತಾರೆ ಈಗ? ಸಿಗೋದಿದೊಂದೇ. ಬಟ್ ಮಂಜುನಾಥ್ ಭಂಡಾರಿ ಅವರು ಅಷ್ಟು ಲಾಬಿ ಮಾಡ್ತಾ ಇಲ್ಲ. ಐವಾನ್ ಡಿಸೋಜ ಅವರು ಲಾಸ್ಟ್ ವೀಕು ಸಿದ್ದರಾಮಯ್ಯನೂ ಹೋಗಿ ಮೀಟಾಗಿ ಬಂದಿದ್ದಾರೆ, ಪ್ರಯತ್ನ ಜಾರಿಯಲ್ಲಿಟ್ಟಿದ್ದಾರೆ. ಸಿಕ್ಕರೆ ಅದಾದರೂ ಸಿಗಲಿ, ನಮಗಂತೂ ಮಂತ್ರಿ ಸ್ಥಾನ ಸಿಗಲ್ಲ. ಸಭಾಪತಿ ಉಪಸಭಾಪತಿ ದೂರದ ಮಾತಾಯಿತು. ಇದೊಂದೇ ಉಳಿದಿರೋದು ಅವಕಾಶ, ಬೇರೆ ಅವಕಾಶವೇ ಇಲ್ವಲ್ಲ ಪಾಟೀಲ್ರೆ. ಇನ್ನೇನು ಪಾರ್ಟಿಗೆ ಹೋಗಿ ಕೆಲಸ ಮಾಡಬೇಕು. ಅದು ನೆಕ್ಸ್ಟ್ ಸ್ಟೋರಿ ಇದೆ, ಭಾಳ ಮಜವಾಗಿದೆ. ಅದು ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಆದರೆ ಇಷ್ಟರ ಮಟ್ಟಿಗೆ ಯಾಕೆ ಲಾಬಿ ಅಂದರೆ,
ಇದೇ ಕಾರಣ ಸಿಕ್ಕಿರೋದೊಂದು ಅವಕಾಶ. ಅದಕ್ಕೂ ಏನು ಪಾಟೀಲ್ರೆ ಏನು ಗೊತ್ತಾ, ವಿಧಾನಸೌಧದಲ್ಲಿ ಒಂದು ಕೊಠಡಿ, ಅದಕ್ಕೊಂದು ಕ್ಯಾಬಿನೆಟ್ ರ್ಯಾಂಕು, ಜೊತೆಗೆ PA, PS, OSD ಅದಕ್ಕೂ ಎಲ್ಲ ಸಿಗ್ತಾರೆ. ಏನು ಪಾಟೀಲ್ರೆ, ಅದಕ್ಕೊಂದು ಸರ್ಕಾರಿ ಕಾರು, ಅಟ್ಲೀಸ್ಟ್ ಆ ರೂಪದಲ್ಲಾದರೂ ಇನ್ನೊಂದು 2 ವರ್ಷ ಹವಾ ಮೇಂಟೈನ್ ಮಾಡ್ಬೋದು ಅನ್ನೋದು ಕೆಲವ್ರ ತಲೆಯಲ್ಲಿ, MLCಗಳ ತಲೆಯಲ್ಲಿರುತ್ತೆ. ಹಾಗಾಗಿ ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಧಾನ ಪರಿಷತ್ತಲ್ಲಿ ಲಾಬಿ ಇದೆ ಪಾಟೀಲ್ರೆ, ನೀವು ಹೇಳಿದಾಗೆ. ಓಕೆ, ನೋಡೋಣ ಹಾಗಿದ್ರೆ ಏನಾಗುತ್ತೆ ಅಂತ ಹೇಳಿ. ಈಗ ಮುಂದಿನ ಸ್ಟೋರಿ ಹೋಗೋಣ.